ಗೈಸ್ ಎಲ್ಲ ವೆಪನ್ಸ್ ಎಲ್ಲ ಈಚೆ ತೆಗಿತಾನೆ 1 by 1. ನೋಡಿ ಸ್ಟಿಕ್ಕರ್ ರೇಟೆಡ್ ಫಾರ್ ರೇಸ್ ಅಂತೆ. ವೆಹಿಕಲ್ ಸೂಟೆಡ್ 24 ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್, ನಾಯ್ಸ್, ವೈಬ್ರೇಷನ್, ಹಾರ್ಶ್ನೆಸ್ ಎಲ್ಲಪ್ಪ ವೈಬ್ರೇಷನ್ಸ್ ಐತೆ ಈ ಗಾಡಿಯಲ್ಲಿ. ಗೈಸ್ ಆ್ಯಕ್ಚುಲಿ ಇವಾಗ ಬೆಳಗ್ಗೆ ನನಗೆ ಸಂಡೇ ಶೂಟ್ ಹಾಕೊಂಡು ಪುನೀತ್ ಫೋನ್ ಮಾಡಿ ಬಾರೋ ಬೈಕ್ ವಾಶ್ ಮಾಡೋಣ ಹಂಗೆ ಹಿಂಗೆ ಅಂತ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಕಾಯ್ಬೇಕಲ್ಲ ಗೈಸ್. ಫೋನ್ ಮಾಡಿ ಬಾರೋ 10 ನಿಮಿಷ ಬರ್ಬೇಕು ನೀನು ಅಂತ ಶೂಟ್ ಹಾಕ್ತವನೆ. ಇರೋ 5 ನಿಮಿಷ ಅದಕ್ಕೇನೋ ಬೈಕ್ ವಾಶ್ ಮಾಡೋಣ ಅಂತ ಕರೀತವನೆ. ನಂದೂ ಗಾಡಿ ಹೆಂಗಿದ್ರು ಚೈನ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಬೈಕ್ ವಾಶ್ ಮಾಡಿಲ್ಲ, ಎಷ್ಟೊಂದು ದಿನ ಆಗಿದೆ. ಇಲ್ಲಿ ನೋಡ್ಬೋದು ಚೈನೆಲ್ಲ ಫುಲ್ ಗಲೀಜಾಗಿದೆ. ಸೊ ಆಯ್ತು ಬಾಪ್ಪ ವಾಶ್ ಮಾಡೋಣ, ಒಂದು 5 ನಿಮಿಷ ಬಿಟ್ಕೊಂಡು ಬರ್ತೀನಿ ಸಾಯಿ ಆರಾಮಾಗಿ ಅಂತ ಅಂದಿದ್ದೀನಿ. ಆಗಲ್ಲ ಬೇಡ ಅದು. ಗೈಸ್ ಇನ್ನೇನು ಇಲ್ಲಿ ನಿಲ್ಸಿದ್ದೀವಿ ಗಾಡಿ ಲೈನ್ ಬೈ ಲೈನ್. ಇಲ್ಲಿ ಪುನೀತ್ ಅವನೇ ಇನ್ನೇನು ಇವಾಗ ವಾಷಿಂಗ್ ಮಾಡೋಣ ಅಂತ. ಫುಲ್ ಬಿಸಿಲು ಗೈಸ್ ಇವತ್ತು 9 ಗಂಟೆಗೇನೆ. ಇಲ್ಲ ತುಂಬ ಬಿಸಿಲೇನಿಲ್ಲ, ನಾವು ನೆರಳಲ್ಲೇ ಇದ್ದೀವಿ. ನಾವು ನೆರಳಲ್ಲಿ ಇದ್ದೀವಪ್ಪ, ಆದರೆ 9 ಗಂಟೆಗೆ ಇಷ್ಟು ಬಿಸಿಲು ಎಲ್ಲಿ? ಏನೋ ಇನ್ನು ಫೋನಲ್ಲೇ ರೀಲ್ಸ್ಗಳು ನೋಡ್ಕೊಂಡು ಹಿಂಗವನು ಇವನು. ಬೇಗ ಸ್ಟಾರ್ಟ್ ಮಾಡಪ್ಪ. ಏನು ನೀನು ಗೈಸ್ ಎಲ್ಲ ವೆಪನ್ಸ್ ಎಲ್ಲ ಈಚೆ ತೆಗಿತಾನೆ 1 by 1. ಅದೇ ಇವಾಗ ಬೇಗ ಫಸ್ಟು ಒಂದ್ಸತಿ ಸ್ಪ್ರೇ ಮಾಡಿ, ಆಮೇಲೆ ತಿರ್ಗಾ ವಾಶ್ ಮಾಡಿ, ತಿರ್ಗಾ ಆಮೇಲೆ ಸ್ಪ್ರೇ ಮಾಡಿ ನೀರು ಫೋಮು ಸೋಪೆಲ್ಲ ಹೋದಾದ್ಮೇಲೆ ತಿರ್ಗಾ ಬಟ್ಟೆಯಲ್ಲಿ ಒರೆಸ್ಬೇಕು. ಆಮೇಲೆ ಚೈನೂ ಕ್ಲೀನ್ ಮಾಡಬೇಕು. ಫಸ್ಟ್ ಏನೋ ಫೋಮಿ ವಾಶ್ ಶ್ಯಾಂಪು ಅಂತೆ ಲಿಡ. ಆಮೇಲೆ ಇದು ಚೈನ್ ಕ್ಲೀನ್ ಮಾಡೋಕ್ಕಿದು ಬ್ರಷ್ಷು. ಆಮೇಲೆ ಇದು ಯಾವುದೋ 2 ಬ್ರಷ್ಷು. ಏನು ತೊಂದರೆಗೋ ಗೊತ್ತಿಲ್ಲ, ಆದರೆ ಯೂಸ್ಫುಲ್ ಆಗುತ್ತಲ್ಲ ಕೆಳಗಡೆ ಏನೋ ಇನ್ನು ಕಾರಲ್ಲಿ. ಆಮೇಲೆ ಏನೋ ಗ್ಲಾಸ್ ಎಲ್ಲ ಇಟ್ಟವ್ರೆ. ಇನ್ನೂ ಏನೋ ಐಟಮ್ಸ್ ಐತಂತೆ ಈ ಥರ 3M ಏನೋ ಇಟ್ಟವನೆ. ಎಷ್ಟೋ ಶ್ಯಾಂಪುಗಳು ಇಟ್ಟಿದ್ಯಾ. ಫೋಮಿ ಶ್ಯಾಂಪು ಅಂತ ಇದೇನೋ ಕಾರ್ ವಾಶ್ ಶ್ಯಾಂಪು ಬೈಕಿಗೆ ಹಾಕ್ತೀಯ ನೀನು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಾರ್ ವಾಶ್ ಶ್ಯಾಂಪು ಬೈಕಿಗೆ ಹಾಕ್ತೀಯಾ? ಕಾರ್ದಲ್ಲೇ ಅದು ಬೈಕ್ ಕೂಡ. ಇದು ಟೈರ್ಗೆ ಅಲ್ಲ ಸಿಗೋರ್ ಹತ್ರ ಫುಲ್ ನಮ್ಮ ತಲೆ ಶೈನ್ ಬರ್ತಾ ಬರಲ್ಲ ಅದರಲ್ಲಿ ಬೈಕ್ ಇದು. ಹೌದು, ನಂಗೆ ಶೈನ್ ಬೇಕು ನನ್ನ ಗಾಡಿಗೆ. ಮತ್ತೆ ಏನೋ ಒಂದೊಂದು ಐಟಮ್ ಒಂದೊಂದು ಕಲಿತಿದ್ಯಾ. ಹಿಂಗೋ ನೆನಪಾಗಿತ್ತು ನನಗೆ. ಏನೋ 3 ಅದೇನ ತೋರಿಸಿಲ್ಲ. ಇದು ಬೈಕ್ ಪಾಲಿಶ್ ಅಂತೆ. ಇದು ಹೆವಿ ಡ್ಯೂಟಿ ಚೈನ್ ಲೂಪ್ ಸ್ಪ್ರೇ. ಅದಾಗೋಗಿದ್ಯಾ ಚೈನ್? ಇದು ಚೈನ್ ಕ್ಲೀನರ್ ಸ್ವಲ್ಪ ಇದೆ. ಓಕೆ, ನೋಡ್ಕೊಳ್ಳೋಣ ಅಷ್ಟೇ. ಇವಾಗ ಜೋಶಿಗೆ ಬರ್ತವನೆ. ಅದಾದ್ಮೇಲೆ ಆಫ್ಟರ್ ಎವ್ರಿಥಿಂಗ್ ಇಲ್ಲಿ ಇದ್ದಿದೆ ಸಿರಾಮಿಕ್ ಅಂದ್ರೆ ಶೈನು. ಇನ್ನ ನೀರು ತುಂಬ್ತೇನೋ? ಇದೆಯಾ? ಆಲ್ಮೋಸ್ಟ್ ತುಂಬಿದೆ. ಇದನ್ನ ಫ್ಲೆಕ್ಸ್ ಬಾಕ್ಸ್ ಹಾಕಿ ಕನೆಕ್ಟ್ ಮಾಡಿ ಹೊಡಿತಾ ಇರೋದೆ ಗೈಸ್. ಅಷ್ಟೇ ಕ್ಲೀನ್ ಮಾಡ್ತಾ ಇರೋದೆ, ಶೈನ್ ಮಾಡಿಸ್ತಾ ಇರೋದೆ ಗೈಸ್. ನೋಡ್ಬೋದು ಬಿಫೋರ್ ಆಫ್ಟರ್ ಮಾಡ್ತಾ ಇದೀವಿ. ಬಿಫೋರ್ ಹಿಂಗಿದೆ. ನನ್ನ ಬೈಕ್ ಏನು ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸಲ್ಲ. ಇವನು ವಾಶಿಗೆ ಕೊಟ್ಟು ಇವನು ವಾಶ್ ಮಾಡಿ ಕಲರೇ ಹೋಗ್ಬಿಡ್ಬೇಕು, ಅದು ವೈಟ್ ಆಗಿಬಿಡ್ಬೇಕು ಫುಲ್ಲು. ಇವಾಗ ಈ ಪ್ರೆಷರ್ ತೋರ್ಸೋಣ ಬನ್ನಿ. ಇವಾಗ ಈ ಪ್ರೆಷರ್ ತೋರಿಸ್ತೀನಿ ಒಂದು ನಿಮಿಷ ಬನ್ನಿ. ಇದು ರೋಡ್ ಕಟ್ ಮಾಡೋಕ್ಕಾಗುತ್ತಾ ಆಗಲ್ವಾ? ಆಗಲ್ಲ ಬ್ರೋ. ಹೌದಾ? ಬಾರಲ್ಲಿ CR ಅಂತ ಅವ್ರಿಗೆ. ಹೆವಿ ಪ್ರೆಷರ್ ಐತಪ್ಪ ಇದು. ಕ್ರೇಜಿ ಪ್ರೆಷರ್ ಇದೆ ಗೈಸ್. ನನಗೆ ಗೊತ್ತಿಲ್ಲ ಎಷ್ಟೊಂದು ಪ್ರೆಷರ್ ಇರುತ್ತಂತ ಈ ಮೋಟ್ರಲ್ಲಿ. ನೋಡಿ ಗೈಸ್, ನಮ್ಮ ಬಾಯ್ಸು ಓದರೆಲ್ಲ ಕಾನ್ಸಂಟ್ರೇಟ್ ಮಾಡಲ್ಲ. ಈ ಥರ ಇದೇನಾದ್ರು ಇದ್ದರೆ ಬೈಕ್ ವಾಶು ಏನೋ ಒಂದು ಬೇರೆ ಇದಂದರೆ ಫುಲ್ ಕಾನ್ಸಂಟ್ರೇಷನ್ನು.
ಇದರಲ್ಲಿ 2 ಥರ ಡೈರೆಕ್ಷನ್ ಮಾಡ್ಬೋದು ಗೈಸ್. ಫುಲ್ ಫಾಸ್ಟಾಗಿ ಹೊಡಿಬೋದು, ಇಲ್ಲ ಫೋಮಿ ಥರನೂ ಹೊಡಿಬೋದು. ಸ್ಟಿಕ್ಕರೇ ಈಚೆ ಬಂತಲ್ಲೋ, ಅಲ್ಲಿ ನೋಡಲ್ಲಿ ಸ್ಟಿಕ್ಕರೇ ಬಿದ್ದೋಯ್ತು. ನೋ ಲಿಮಿಟ್ಸು ಇಲ್ಲೋ. ಓಫ್ ಬಿಡು ಆಕ್ಚುಲಾಗಿ ಇದು ಬರ್ಬೇಕಂತ ಕಾಯ್ತಿದೆ. ನೀರಾಗೋಯ್ತಾ? ಓ ಶಿಟ್ ಬ್ರೋ. ಇವಾಗ ಆಕ್ಚುಲಿ ಹೇಳೋ. ಫಸ್ಟ್ ಹೋಗೋದು ಬಂದು ಇದು 3M. ಓಕೆನಾ? ಇದೇನೋ ಒಳ್ಳೆ ಶೆಫ್ ಥರ ಹೇಳ್ತಾ ಇದೆಯಾ, ಇದು ಫಸ್ಟ್ ಹೋಗೋದು 3M. ಇಲ್ಲಿ ಅಷ್ಟು ಹಾಕ್ಬೇಕು. ಬಡಿಯಾ ಬಡಿಯಾ. ಶೈನಿ ಫೋಮ್ ವಾಶ್. ಏನು ಎಲ್ಲ ಒಂದಕ್ಕೆ ಹಾಕ್ತೀಯಾ? ಈ ಸಾಕು. ಓಕೆ. ಆಫ್ಟರ್ ದಟ್ ಏನು ಗೈಸ್ ಒಳ್ಳೆ ರೆಸಿಪಿ ಥರ ಹೇಳ್ತಾನೆ. ಇದು ಜಸ್ಟ್ 1-2 ಸ್ಕೂಪು ಇದಾಯ್ತಾ? ಇದನ್ನ ಹೆಂಗೆ ಮಿಕ್ಸ್ ಮಾಡೋದಂದ್ರೆ ಇದು ತೋರಿಸಿ ಬನ್ನಿ ಫೋಮ್ ಹೆಂಗಿರುತ್ತೆ. ನಮ್ಮಲ್ಲಿ ಸರಿ, ಅದು ಲೋಡ್ ಆಗಲಿ. ಆಯ್ತು. ಇದೆಷ್ಟು ಇಟ್ಟು ಹೋಗೋದು ಗೊತ್ತಾ ಅಲ್ಲಿ? ಪಕ್ಕ ಒಂದು 2-3 ಫ್ಲೋರ್ ಹೋಗ್ತೈತೆ. ಇಲ್ಲಿ ಸಾಕು, ಈಚೆ ಬರ್ತೈತಮ್ಮ. ಅದನ್ನ ಅದ್ರಲ್ಲಿ ಸಕ್ಕ ಹೊಡೆದ್ರೆ ಏನಾಗಲ್ಲ. ಅದ್ರದ್ದೊಂದು ಇದ್ದಿತ್ತು, ಹಾಂ, ಅದು ಹಾಳಾಗೋಯ್ತು. ಅಂದ್ರೆ ಹಾಳಾಗಿತ್ತು ಅಂದ್ರೆ ನಾನು ಕಾರ್ ತೊಳೆದ್ಬಿಟ್ಟು ಹಿಂಗೆ ರಿವರ್ಸ್ ಬಿಟ್ಟೆ, ಕಾರ್ ಹೊಡೆದೋಯ್ತು. ಅದ್ರ ಮೇಲೆ ಹಚ್ಬಿಟ್ಟ. ಇಂಥದೇ ಮಾಡಿ. ಬಟ್ಟೆ ಇತ್ತಲ್ಲ, ಬಟ್ಟೆ ಎಕ್ಕಡ ಎಲ್ಲೋ ಇವಾಗ ಹಂಗೆ ಇಲ್ಲಿ ನೋಡು. ನೋಡಿಲ್ಲಿ, ಇಲ್ಲಿದೆ ಅಡ್ರೆಸ್ಟು. ಹಂಗೆ ಶೈನ್ ಹೆಂಗೆ ಬರುತ್ತೆ ನೋಡಿ. ಅದು ಎದುರು ಬೇಡ, ಆಪತ್ತು ಹಾಕ್ಬೋದು. ಇವಾಗ ಹಂಗೆ ನೀರು ಹೊಡಿತೀನಿ, ಹಂಗೆ ಇವಾಗ ನೋಡಿ. ಫಸ್ಟು ಲೋ ಬಾಡಿಗೆ ನೀರು ಹೊಡಿಲ್ಲ ಅಲ್ಲೋ. ನೋಡ್ಬೋದು ಫುಲ್ ಫಾರ್ಮಲ್ಲಿ ತೊಳೆದ್ರಿ ನಾವು ಇವಾಗ ತಾನೆ. ಅಲ್ಲೂ ಅಷ್ಟೇ. ನೋಡ್ಬೋದು ಇಂಜಿನ್ ಎಲ್ಲ ಫುಲ್ಲು ಹೊಡಿತಾ. ಫ್ಲ್ಯಾಶ್ ಬ್ಯಾಕ್. ಹೊಡಿತಾ ಫುಲ್ ಮುಖಕ್ಕೆ ಹೊಡೀತು ಹಂಗೆ ಡೈರೆಕ್ಟು. ಇಲ್ಲೂ ಹೊಡಿಯೋ, ಇಲ್ಲೆಲ್ಲ ಇದೆ ನೋಡೋ ಸೋಪು. ಗಾಡಿಗೆ ಇದೇ ಮಾಡಿಲ್ವೋ? ಇವಾಗ ನೋಡಿ ಹಂಗೆ ಹೋಗು. ಕ್ರೈಸಿ ಇನ್ನು ಫೋಮಿ ವಾಶ್ ಹಾಕಿದ್ದಾನೆ ನೋಡಿ ಗೈಸ್. ಒಂದು ನೀರು ನಿಲ್ಲಲ್ಲ. ಸೈಕಾಗಿದೆ ಅಂತ ನೋಡಿ. ಡೆಡಿಕೇಶನ್ ನೋಡಿ. ಟ್ಯೂಷನ್ ಅಟೆಂಡ್ ಮಾಡೋದ್ರಲ್ಲಿ ಟೆಸ್ಟ್ ಬರೆಯೋದಲ್ಲಂತೂ ಈ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಹೌದು, ನಿಜವಾಗ್ಲೂ ಈ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ಅಷ್ಟೇ, ಇನ್ನೇನೆಲ್ಲ ಮುಗೀತು. ಸೋಪ್ ಹಾಕಿ, ಫೋಮ್ ವಾಶ್ ಹಾಕಿ, ಎಲ್ಲ ಥರ ವಾಶ್ ಹಾಕಿ ತೊಳೆದಿದ್ದಾಯಿತು. ಸದ್ಯಕ್ಕೆ ಇವಾಗ ಒರೆಸ್ಬೇಕಷ್ಟೇ, ಕ್ಲೀನ್ ಮಾಡಬೇಕು. ಒರೆಸ್ಬಿಟ್ಟು ಅಷ್ಟೇ ಅವಾಗ ವಾಶ್ ಇಸ್ ಡನ್. ಈ ರೋಡಲ್ಲಿ ಮಾಡೋರ್ಕಿಂತ 10 ಟೈಮ್ಸ್ ಬೆಟರು. 200 ರೂಪೀಸ್ ಕೊಡ್ತೀವಿ, ಸುಮ್ಮನೆ ಏನೋ ಮಾಡಬೇಕಂತ ಮಾಡ್ತಾರೆ ಅವರಲ್ಲ. ಇಷ್ಟು ಡೀಟೇಲು ಕ್ಲೀನಾಗಂತೂ ಮಾಡಲ್ಲ. ಆದರೆ ಆ ಕ್ಲೀನ್ ಮಾಡೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಿರುತ್ತೆ. ಹಂಗೆ ನಾವು ಮಾಡ್ಕೊಂಡು ತಿಂದರೆ ಆ ಕಷ್ಟ ಅರ್ಥ ಆಗುತ್ತೆ. ಹಂಗೆ ಅವ್ರು ಏನಿಲ್ಲ, ಇಲ್ಲಿ ಹಿಂಗೆ ಬಕೆಟಲ್ಲಿ ಹಿಂಗೆ ಹೊಡಿತಾರೆ, ಫೋಮ್ ಹಿಂಗೆ ಹಾಕ್ಬಿಡ್ತಾರೆ ಅಷ್ಟೇ. ಅವ್ರು 3 ಜನ ಹುಡುಗರು ಬರ್ತಾರೆ, ಸಿಕ್ ಅಂತ ಕ್ಲೀನ್ ಹೊಡಿತಾರೆ, ಹೊಡಿತಾ ಇರ್ತಾರೆ. ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಎಲ್ಲೋ ಇವತ್ತು NFC ಹೋಗೋಣ ಅಂತ ಬಿಟ್ಟರೆ 3 ನಿಮಿಷ ಆಗಿಲ್ಲ. ಅಣ್ಣ ಬೈಕ್ ತಗೊಳ್ಳಿ,
ಲೈನ್ ಲೈನ್ ಅದು ಎಸ್ಪೆಷಲಿ ಹಬ್ಬ ಟೈಮ್ ಇರುತ್ತಲ್ಲೋ ಅವಾಗಂತೂ ಕ್ರೇಜಿ ಟಕಾಟಕ್ ಅಂತ ಹೊಡಿದ್ಬಿಟ್ಟು ಕೊಡ್ತಾ ಇರ್ತಾರೆ. ಏನೋ ಸಿರಾಮಿಕ್ ಕೋಟಿಂಗ್ ಅಂತೆ ಯೂಸ್ ಮಾಡ್ತಿರೋದು ನೋಡಿ ಇದು. ನೀರು ಬಂತಲ್ಲ ಅಲೋ, ಇಲ್ಲಿ ಜಾಸ್ತಿ ನೀರು ಇರುತ್ತಿರೋ ಇರೋ 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 ಎತ್ಕೊ ಬಟ್ಟೆ ಎತ್ಕೊ ಬೇಗ ಬೇಗ. ಆದರೆ ನೀನು ಮೊದಲೇ ಸ್ಕ್ರಾಚಸ್ ಆಯ್ತಾ? ಮೊದಲೇ ಸ್ಕ್ರಾಚಸ್ ಇದೆ ನಂದು, ಚೈನ್ ಹೊಡಿತದೆ ಇವಾಗ. ಆಲ್ ಥ್ಯಾಂಕ್ಸ್ ಟು ನಮ್ಮ ಸೂಪರ್ ಸ್ಟಾರು. ಥ್ಯಾಂಕ್ಸ್ ಅಲ್ಲ ಬೇಡ. ಇವಾಗ ಈ ಬ್ಲ್ಯಾಕ್ ಕಲರ್ಗೆ ಹಾಕ್ತೀನಿ ನೋಡಂಗೆ. ಇವಾಗ ಹಂಗೆ ಇವಾಗ ಅವ್ರಿಗೆ ತೋರಿಸಿ ಶೈನ್ ಬರ್ತಿಲ್ಲ ತಾನೆ? ಶೈನ್ ಇಲ್ಲ ತಾನೆ? ಕ್ರೇಜಿ ಬ್ರೋ. ಕ್ಲಾಸ್ ಆಗಿ ಇಲ್ಲಿ ಒಂದು ಮೈನರ್ ಸ್ಕ್ರಾಚಸ್ ಇತ್ತಲ್ಲ, ಇಲ್ಲಿ ನೋಡಿ ಎಲ್ಲ ಮಾಯ. ಕ್ರೇಜಿ ಶೈನ್. ಅವಾಗ ಶೈನ್ ಇರಲಿಲ್ಲ. ಇಲ್ಲಿ ರಿಸಲ್ಟ್ಸ್ ತೋರಿಸ್ತೈತೋ ಉಚ್ಕೊಳ್ಳೋಣ ಒಂದು. ಇಲ್ಲಿ ಕ್ರೇಜಿ ರಿಸಲ್ಟ್ಸ್ ತೋರಿಸ್ತೈತೋ ನಿಜ. ಯಾಕಂದ್ರೆ ಇಲ್ಲಿ ಜಾಸ್ತಿ ಶಾಂಪೂ ಹಾಕಿಲ್ಲಲ್ಲ, ಉಯ್ದು ಇಕ್ಬಿಡಿದೆ ಹಂಗೆ. ಫುಲ್ ಶೈನ್ ಹೊಡಿತೈತೆ ಗೈಸ್. ಒಳ್ಳೆ ಮಿರರ್ ಥರ ಅನಿಸ್ತೈತೆ ನಿಜ. ಇವಾಗ ಹಂಗೆ ಇಲ್ಲಿ ತೋರಿಸಿದ್ದು ಕ್ಲಾಸಿಕ್ 350 ಅನ್ನೋದು 350 ನೋಡಿ ಇಲ್ಲಿ. ನಿನ್ನ ಗಾಡಿಗೆ ಹಾಕ್ತೇನೆ ಅಷ್ಟೇನಾ? ನಿನ್ನ ಗಾಡಿದು ಅಷ್ಟೇ. ನಾನು ಬ್ಲ್ಯಾಕ್ ಕಲರ್ ಒಂದೇ ಅಲ್ಲ, ಇನ್ನೆಲ್ಲ ಹಾಕ್ತೇನೆ. ಸೈಲೆನ್ಸರ್ಗೆ ಹೋಯ್ತೀಯಾ? ಶಿಟ್ ಇಲ್ಲ ಹಾಕ್ಬೇಕಾಗಿತ್ತು. ವೇಟ್, ಅಲ್ಲಿ ಪಾಲಿಶ್ ಇದೆ, ಸಿಲ್ವರ್ ಪಾಲಿಶ್. ಅಂದರೆ ಇದೇನು ಅಷ್ಟೊಂದು ರಿಸಲ್ಟ್ಸ್ ಕೊಡೋಲ್ಲ. ನೋಡಿ ಗೈಸ್, ಇದು ನಿಜ. 1 2 3 4 5. ಇದು ಅದ್ಯಾವುದೋ ಮೋಟರ್ ಎಕ್ಸ್ ಅಂತ ಯಾವುದೋ ಐತಲ್ಲ, ಅದು ಇಂಥ ಇಟ್ಕೊಡಲ್ಲ. ಇದಕ್ಕೂ ಡಿಫ್ರೆನ್ಸ್ ನೋಡಿ ಇಷ್ಟು. ಇದಂತೂ ಕ್ರೇಜಿ ಆಗಾಯ್ತು. ಇದು ಕ್ರ್ಯಾಶ್ ಗಾರ್ಡು ಈ ಗಾಡಿಗೆ. ಇದು ಇರೋದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಲುಕ್ ಬಂದಿರೋದು. ಇಂಜಿನ್ ಗಾರ್ಡು, ಕ್ರ್ಯಾಶ್ ಗಾರ್ಡು, ಎಷ್ಟು ಡೀಟೇಲಿಂಗ್ ಅಂದರೆ ಗೈಸ್ ಇವನು ಮಾಡಿದ್ರೆ ಎಲ್ಲ ಪಕ್ಕಾ ಮಾಡಬೇಕು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಸ್ಟಿಕ್ಕರು ರೇಟೆಡ್ ಫಾರ್ ರೇಸ್ ಅಂತೆ. ವೆಹಿಕಲ್ ಸೂಟೆಡ್ 24 ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್. ನಾಯ್ಸ್, ವೈಬ್ರೇಷನ್, ಹಾರ್ಶ್ನೆಸ್ ಎಲ್ಲಪ್ಪ ವೈಬ್ರೇಷನ್ಸ್ ಐತೆ ಈ ಗಾಡಿಯಲ್ಲಿ. ಕೂತ್ಕೊಂಡು ನೋಡು ಎಂಥ ಸ್ಮೂತ್ ರಿಫೈನ್ಡ್ ಇಂಜಿನ್ ಅಂದರೆ ಇದು. ಬರೀ ಒಂದು 4000-5000 RPM ಮೇಲೆ ಮಾತ್ರ ವೈಬ್ರೇಷನ್ಸ್ ಬರೋದು ಈ ಗಾಡಿ. ಕ್ರೇಜಿ ಟ್ಯೂನ್ ಬರಲ್ಲ, ಕ್ರೇಜಿ 8 ಬರುತ್ತೆ ಅಂತ. ಕ್ರೇಜಿ ಟ್ಯೂನ್ ಮಾಡೋರು ಸುಜುಕಿ ಅವರಂತೂ ಈ ಇಂಜಿನ್ನ. ಪವರು ಇದೆ, ಸ್ಮೂತ್ನೆಸ್ಸು ಇದೆ, ಎಫಿಷಿಯನ್ಸಿನೂ ಇದೆ. ಇನ್ನೇನು ಬೇಕಲ್ಲಿ ಗಾಡಿಯಲ್ಲಿ. ಗೈಸ್ ನೋಡಿ, ಅವಾಗೇ ಮಾಡಿದ ಮಾರ್ಕ್ ಇನ್ನೂ ಹಂಗೆ ಉಳ್ದೈತೆ. ದ ಆರ್ಟಿಸ್ಟ್. ಹೆವಿ ಪವರ್ಫುಲ್ ಗನ್ ಇತ್ತದು, ಸ್ಪ್ರೇ ಗನ್ನು. ಏನೋ ಇಲ್ಲಿ ಮೋಟ್ರೆಲ್ಲ ಐತೆ ಅದಕ್ಕೆ ಫುಲ್ಲು. ಹೊಡೆದ್ರೆ ಹಂಗೆ ಡಗ ಅಂತ ಹೊಡಿತಾ ಇರಬೇಕು. ಇನ್ನೂ ಸ್ವಲ್ಪ ಟಯರ್ ಏನೋ ಫಿನಿಶಿಂಗ್ ಮಾಡ್ತವನೆ. ಫ್ರಮ್ ವೇರ್ ಯು ಗೆಟ್ಟಿಂಗ್ ದಿಸ್ ಮಚ್ ಡೆಡಿಕೇಶನ್ ಬ್ರೋ? ಬ್ರೋ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ನೆನ್ನೆ ನೋಡಿ ನಿದ್ದೆನೇ ಇಲ್ಲ ನನಗಂತೂ. ಮಲ್ಗಲು 5 ಗಂಟೆಗೆ, ಮತ್ತೆ 7ವರೆಗೆ ಎದ್ದೆ, ನಿದ್ದೆ ಬರ್ತಿಲ್ಲ. ನೋಡಿ ಗೈಸ್, ಫೋನ್ ಬಂದು ಹಾಳು ಮಾಡಿಬಿಟ್ಟಿದೆ ಎಲ್ಲರೂ ಮಲ್ಗೋದು. ನಮ್ಮ ಬಾಯ್ಸ್ ಎಲ್ಲ ಗ್ಯಾಂಗ್ ಇಡೀ ಮಲ್ಗೋದೇನೆ 1 ಗಂಟೆ 2 ಗಂಟೆ. ಅದ್ರ ಮುಂಚೆ ನಿದ್ದೆನೇ ಬರಲ್ಲ ಯಾರಿಗೂ. ಅದ್ರಲ್ಲಿ ಬೇರೆ ನಿನ್ನೆ ಮಹಾರಾಜ ಕೋಲ್ಡ್ ಕಾಫಿನ ಕೊಡ್ಸೋನೆ ವೆಂಕಿ. ನಂಗಂತೂ ನಿದ್ದೆನೇ ಇಲ್ಲ 3 ಗಂಟೆ. ಅಲ್ಲ, ಅದೇ ಬರ್ದಿರೋ ಡಿಫೆಕ್ಟ್. ಕುಡಿದ್ಬಿಟ್ಟು ನಂಗೆ ಯಾವ ಕಾಫಿ, ರೆಡ್ ಬುಲ್ ಕುಡಿತೀನಿ. ರೆಡ್ ಬುಲ್ ಅಲ್ಲಿ ಎಕ್ಸ್ಟ್ರಾ ಸ್ಟ್ರಾಂಗ್ ಅನ್ನೋದು ಬರುತ್ತೆ, ಅದು ಕುಡಿತೀನಿ. ಅದೇ ಯಾವತ್ತೂ ಹಿಂಗೆ ಫೀಲ್ ಆಗಿಲ್ಲ. ಆ ಮಹಾರಾಜ ಐಸ್ ಬಂತಲ್ಲ, ಫಕ್ಡ್ ಅಪ್ ಮೈ ಹೆಡ್.
ಮಹಾರಾಜ ಕೋಲ್ಡ್ ಕಾಫಿ ನಿದ್ದೆನೇ ಬರಲ್ಲ. ನಾನೇನು ಕಣ್ಣಿಗೆ ಎಣ್ಣೆ ಬಿಡ್ತಂಗಿರುತ್ತೆ. ಹ್ಞೂ ಇನ್ನೇನು ಎಲ್ಲಾರು ಆಚೆ ಹೋಗ್ಬೇಕಂದ್ರೆ ಒಳ್ಳೆ ನಿದ್ದೆ. ನಿನ್ನೆ ನಾನು ಕುಡಿದ್ನು, ಯಪ್ಪ ನಿದ್ದೆನೇ ಬಂದಿಲ್ಲ ನನಗೆ. ಕುಡ್ದಿದ್ಯಾ? ಬಿಟ್ಟ ಅಲೋ ನಿನ್ನೆ ಸಾಯಂಕಾಲ ಅಲೋ ನೀನು ಈಚೆ ಹೋಗಿದ್ದಲ್ಲ. ಸೊ ಇವಾಗೆಲ್ಲ ಪ್ಯಾಕಪ್ ಮಾಡ್ಬೇಕು ಗೈಸ್, 1 by 1 ಪ್ಯಾಕಪ್ ಮಾಡಿ ಮತ್ತೆ ತಿರ್ಗಾ ಎಂಡ್ ರಿಸಲ್ಟ್ಸ್ ತೋರಿಸ್ತೀನಿ. ಕಾಯ್ತಾ ಇರಿ, ಫುಲ್ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಕಂಟೆಂಟ್ ಬರ್ತಾನೆ ಇದೆ ಗೈಸ್. ಫೈನಲಿ ವಾಶ್ ಆದಮೇಲೆ ಇಲ್ಲಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಗಾಡಿ ಅಂತ. ಇಲ್ಲಿ ನೋಡ್ಬೋದು ಶೈನು ಟ್ಯಾಂಕ್ ಮೇಲೆ, ಇಂಜಿನು. ಇಲ್ಲಿ ನಾವಿಬ್ರು ಇಲ್ಲಿಂದ ಕಾಣಿಸ್ತದೆ, ಇಲ್ಲಿಂದ ಇಲ್ಲಿಂದನೇ ನೋಡ್ಬೋದು ನಾನು ವೀಡಿಯೋ ತೊಗೊತಾ ಇರೋದು. ಟಯರು ಕ್ರೇಜಿ ರಿಸಲ್ಟ್ಸ್ ಕೊಟ್ಟವನೇ ನಮ್ಮ ಪುನೀತ್ ನಮಗೆ. ಅವ್ನ ಗಾಡಿ ನೋಡಿ ಇಲ್ಲಿಂದ ಎಷ್ಟು ಕ್ಲೀನಾಗಿ ಟ್ಯಾಂಕು, ಅದು ಇಲ್ಲೆಲ್ಲ ಶೈನ್ ಹೊಡಿತದೆ ನೋಡಿ. ಒಂದು ಟಯರು, ಇಂಜಿನ್ ಗಾರ್ಡು, ಇಂಜಿನ್ನು ಆ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಟಯರು, ಬಾಡಿ, ಇಂಜಿನ್ನು ಕ್ರೇಜಿ ಶೈನ್ ನೋಡಿ. ಟ್ಯಾಂಕ್ ನೋಡಿ ಅಂತೂ ಕ್ರೇಜಿ ಆಗಿದೆ ಫೈನಲ್ ರಿಸಲ್ಟ್ಸು. ಇಷ್ಟೊತ್ತು ಕೆಲಸ ಮಾಡಿದ್ದಕ್ಕೂ ಸಾರ್ಥಕಾಗೈಸ್. ಈ ಕೆಲಸ ಮಾಡಿರೋದು ಬೇರೆಯವ್ನ ಕೈಲಿ ಮಾಡ್ಸಿರೋದು ನಮ್ಗೆ ಇಷ್ಟ. ಅವ್ನು ನಮ್ಗಿಂತ ಚೆನ್ನಾಗಿ ಮಾಡಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾರಲ್ಲ. ಇನ್ನು ನಾಷ್ಟಾನು ಮಾಡಿಲ್ಲ, ಏನು ಮಾಡಿಲ್ಲ, ಡೈರೆಕ್ಟಾಗಿ ಎದ್ದು 9 ಗಂಟೆಗೆ ಬಂದ್ವಿ. ಆಲ್ರೆಡಿ 11 ಗಂಟೆ ಆಗಿದೆ. ಇನ್ನೂ ಸ್ವಲ್ಪ ಫೋಟೋಸ್ ತೊಗೊಂಡು ಅಷ್ಟೇ ಮತ್ತೆ ಸಿಗೋಣ. ಹಾಕಿರೋ ಸಿರಮಿಕ್ ಕೋಟಿಂಗು ನನ್ನ ಗಾಡಿ ಅದರಲ್ಲಿ ರಿಫ್ಲೆಕ್ಟ್ ಕೊಡುತ್ತದೆ. ಇಲ್ಲಿ ನೋಡಿ, ಆ ಗಾಡಿ ಇರೋ ರಿಫ್ಲೆಕ್ಟ್ ಹೊಡಿತಾ. ಕ್ರೇಜಿ ಗೈಸ್, ಕ್ರೇಜಿ ರಿಸಲ್ಟ್ ಕೊಟ್ಟವನೆ, ಕ್ರೇಜಿ ಐಟಮ್ಸ್ ಇಟ್ಟವನೆ, ಏನೇನೋ ಫುಲ್ಲು ಬೈಕು. ಅದಕ್ಕೆ ಸೂಪರ್ ಸ್ಟಾರ್ ಅಂತ ಕರೆಯೋದು ಅವನ್ನ. ನಮ್ಮ 2 ಸ್ಕೂಟ್ರಲ್ಲಿ ಇಲ್ಲಿ ಉನ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಬಾಯ್ಸ್ ಏನೋ ಕಾಫಿ ಕುಡಿಬೇಕಂತ ಅಂದವ್ರೆ, ಅದಕ್ಕೆ ಬಂದಿದ್ದೀನಿ. ನಾನು ಸಿದ್ಧಾಂತು ಮತ್ತು ವೆಂಕಿ. ನಾನಂತೂ ಕುಡಿಯೋಲ್ಲ ಗೈಸ್. ನಿನ್ನೆ ಮಹಾರಾಜ ಐಸ್ ಕುಡಿದು 3 ಗಂಟೆವರೆಗೂ ಇದ್ದೀದ್ದೀನಿ. ನನ್ನ ಕೈಲಂತೂ ಆಗಲ್ಲ ಕಾಫಿ. ಸೊ ಅದಕ್ಕೆ ಇವರೇನೋ ಈಸ್ಕೊಂತವ್ರೆ ಕೋಲ್ಡ್ ಕಾಫಿನೋ ಏನೋ. ಇಲ್ಲಿ ಏನೋ ಕ್ರಿಯೇಟೇನೋ ಕಾಫಿ ಹಾಕ್ಕೊಂಡಿದ್ಯಾ, ಈಸ್ಕೊಂಡು ಹೋಗೋಣ ಬರೀ ಇಂಥದೆಯಾ ಗೈಸ್. ಇವನು ಇನ್ನೇನು ಮುಗಿಸ್ತಾ ಇವಾಗ ಏನೋ ಸೀನು, ಇವನೆಲ್ಲೋ ಈಚೆ ಹೋಗ್ತವನಂತೆ ನಮ್ಮ ಸಿದ್ದು. ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ಅಜ್ಜಿ ಮನೆಗೆ. ಏನೀಗ ಇವನೇನೋ ಗೊತ್ತಿಲ್ಲ ಸೀನು. ತಿರ್ಗಾ ಆಮೇಲೆ ಸಿಗೋಣ. ಸೊ ಅಲ್ಲಿವರೆಗೂ ಚಿಲ್ ಮಾಡಿ ಗೈಸ್. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಮ್ಮ ಅಭಿನವ್ ಬಂದವನು ಇವಾಗ. ಬೆಳಿಗ್ಗೆನೋ ಡ್ರೈವಿಂಗ್ ಕಲಿತವನೆ. ಏನೋ ಎಷ್ಟೇ ಡೆಡ್ ಲಿಫ್ಟ್ ಮಾಡ್ತೀನಿ. ಸುಮ್ಮನೆ ಇರ್ರ ಗಾಡಿ ನೋಡಿ ಗೈಸ್. ಬೆಲ್ಗೆನೆ ತೊಳ್ದಿದ್ದೀನಿ, ಇವಾಗೇನೆ ಏನೋ ರುಬ್ತವ್ರು ಹಾಕೊಂಡು ಗಾಡಿನ. ಕೀ ಇಲ್ಲ ಅಲೋ ಪ್ಲೀಸ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಬ್ರೋ. ನೋಡಿ ಗೈಸ್, ಅದಕ್ಕೆ ಹೇಳೋದು. ಏನು ಹೇಳ್ಬೇಕು ನೀವೇ ಗೈಸ್. ಅಲ್ಲಿ ನೋಡಿ, ಕೀ ಇಲ್ಲ ಏನಿಲ್ಲ, ಹಂಗೆ ಅಲ್ಲೇ ಹಾಕೊಡ್ದ. ರಿಯಲೈಸೇಷನ್ ಕಿಕ್ ಆಯಿತು. ಅಭಿನವ್ ತಲೆ ಗೆಲ್ತಾನೆ. ಅಯ್ಯೋ, ಅವನು ಬರ್ತವನೆ ವಾಪಸ್. ಲೆಗ್ಡೆ ಇಲ್ಲ, ಅಲ್ಲೇ ಆಯ್ತು ಒಂದು ರಿಗ್ರೆಟ್. ಇವಾಗ ರಿಗ್ರೆಷನ್ ಬರಬಾರ್ದಿತ್ತು ಅಂತ. ಪಾಪ ಅಭಿನವ್ ಕೈಲಿ ತಳಿಸ್ತಾವ ನೋಡು. ಹಾಟ್ ಯು ಸೇಸ್ ತೆಲ್ಲ ಅಂತ ಇವನು ಕೂತವ ನೋಡಲಿ. ಜಿಮ್ ಮಾಡಿ ಇರೋದು ಇವನು. ಅವ್ನು ನೋಡಿ ಗ್ಯಾಪಲ್ಲಿ ಬಿಟ್ಟವ ಅಲ್ಲ ಅಭಿನವ್. ಜಿಮ್ ಮಾಡಿ ನೀನು ತಲ್ಬೇಕು. ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಲೇಬರ್ ಮಾಡಿಸ್ತಾನೆ ಅಭಿನವ್. ನಗಿತಾವ ನೋಡು. ಅದೆಲ್ಲ ಬ್ಲ್ಯಾಕ್ ಅಂದ್ಬಿಟ್ಟು ಲೇಬರ್ ಕೆಲಸ ಮಾಡಿಸ್ತಾನೆ.
ಶೋ ರೇಸಿಸ್ಟ್ ಇವ್ರ ಡ್ಯಾಡಿ ಕಲ್ಸೋದು. ಕಳಿಸ್ತೀನಿ ನೋಡ್ ಆರ್ಡರ್ ನೋಡ್ ತಲ್ಲ ಅಂತ. ಇಲ್ಲ ಅಕ್ಕಿ ನನ್ಗೇನಿಲ್ಲ. ಯಾರಾಯ್ತ ಕೇಳಿದ್ ನಿಂಗೆ? ಲೋ ಅಟ್ಲೀಸ್ಟ್ ನ್ಯೂಟ್ರಲ್ ಅಲ್ಲಿ ಹಾಕೋಲಪ್ಪ, ಗೇರಲ್ಲಿ ಬಿಡು ನ್ಯೂಟ್ರಲ್ ಅಲ್ಲಿ ಆಯ್ತಾ ಬಿಡು. ಇಲ್ಲ ಸ್ಟೆಪ್ಸ್ ಅಲ್ಲಿ ಇಲ್ಲಿತ್ತು ಮಾತಾಡ್ಬಿಟ್ಟು ಹೋಗ್ಬಿಡು. ಮಾತಾಡ್ಬಿಡು ಅಷ್ಟೇ. ಬಂದಿಲ್ಲ ಅನ್ಕೊಂಡಿದ್ದೀನಿ. ಇಲ್ದಪ್ಪ ನೋಡಲ್ಲಿ ಗೇಟ್ ತೆಗಿಯೋ ನಾನು ನೋಡ್ಕೊಂಡು ಬರ್ತಾರೆ ನಾವು. ಮೀನಾ ಯಾರ ಜೊತೆ ಟರ್ಫ್ ಹೋಗ್ತದ್ಯೋ? ಅದ್ರಲ್ಲೇನು ಹಂಗಂದ್ರೆ ಸಾಯಂಕಾಲ ಇದು ಕಾಫಿ ಟ್ರಿಪ್ ಎಲ್ಲ ಹೋಗಲ್ಲ ನಾವು, ಅದೇನಂತಾನೆ ಗೊತ್ತಿಲ್ಲ. ಆಯ್ತಪ್ಪ, ಇವಾಗ ಕಾಫಿ ಬರ್ತೀನಿ ಸಾಯಂಕಾಲನಾ? ಸಾಯಂಕಾಲ ಅಂದ್ರೆ ಬರ್ಬೋದು. ಆಯ್ತು 5 ಗಂಟೆಗೆ ಹೋಗೋಣ. ಏನಂದವನು ನಾನು ಇವಾಗ ಹೋದ್ರೆ ರಾತ್ರಿನೇ ಬರೋದು ಅಂತ ಹೇಳ್ತಾನೆ. 6:30 7 ಮೇಲೆ. ಇಲ್ಲ ನಿನ್ನೆ ಅದೇನೋ ಡಿನ್ನರ್ಗೆ ಹೋಗಿದ್ದ. ಓಕೆ ಗೆಟ್ ಟುಗೆದರ್ ಇವತ್ತು ಬಿಟ್ಟು ಹೋಗ್ಯಾ? ಇಲ್ಲಿನ ಲೊಕೇಶನ್ ಡಿಸೈಡ್ ಮಾಡ್ತಾರೆ. ತಿರ್ಗಾ ಇವಾಗ ಬಂದಿದ್ದೀವಿ ಈಚೆ. ಶ್ರವಣ್ ಸೂರಜ್, ಬುಸ್ಸು, ಅಭಿ ಮತ್ತು ವೆಂಕಿ. ನಾವು ಅವಾಗ ತಾನೇ ಹೋಗಿ ಬಂದಿರ್ತೀವಿ ಸಿದ್ಧಾಂತ್ ಜೊತೆ. ಒಂದು ಕಾಫಿ ಕೊಡಿದ್ರಿ. ಇವಾಗ ಸುಮ್ಮನೆ ಇವ್ರ ಜೊತೆ ಇವ್ರಿಲ್ಲ ಅಂದರೆ ಬಿಡಲ್ಲ ನಮ್ಮನ್ನ. ನಮ್ಮ ಜೊತೆ ಎಲ್ಲ ಬರಲ್ಲ ಅಂತ ಸೈಕ್ ಮಾಡ್ತಾರೆ. ಅದಕ್ಕೆ ಬಂದಿದ್ದೀವಿ. ಸೊ ನೋಡೋಣ. ಗೈಸ್ ಇಲ್ಲಿ ಫೈನಲಿ ಎಂಪೈರ್ಗೆ ಬಂದಿದ್ದೀವಿ. ಜಯನಗರು ಯೂಶುವಲ್ ಸ್ಪಾಟು. ಇಲ್ಲೇ ಎಲ್ಲೂ ಎಷ್ಟು ಹುಡುಕ್ರು ಅವ್ರು ಫೈನಲಿ ಇಲ್ಲಿಗೆ ಬಂದವ್ರೆ. ಓಪನ್ ಮಾಡೋದು ಇನ್ನು ಸ್ವಲ್ಪ ಕಾಸ್ಟ್. ಗೈಸ್ ಕೋಕೋನಟ್ ಬೋರ್ಡಿಂಗ್ ಇಸ್ಕೊಂಡವನೆ. ಎಂಪೈರ್ ಮುಗಿಸ್ಕೊಂಡು ಮನೆ ಕಡೆಗೆ ಓಡ್ತಾ ಇದ್ದೀವಿ. ಏನೋ ಕ್ರೀಮ್ ಸ್ಟೋನಾ? ಸ್ಟೋನ್ ಇಲ್ಲ, ಕ್ರೀಮ್ ಇಲ್ಲ. ನಡಿ ನೋಡಿ ಗೈಸ್. ಕಾಟಾಗಿ ಕೊಡ್ತಾ ಇದ್ದಾರೆ ಗೈಸ್ ನನಗೆ ಇವರು. ಆಗ್ತಾಯಿಲ್ಲ. ನಾಳೆಯಿಂದ ನಾನು ಇವ್ರ ಜೊತೆ ಸೇರಲ್ಲ. ನಾಳೆಯಿಂದ ನಾನು ನಿನ್ನ ಜೊತೆ ಸೇರ್ತಾ ಇಲ್ಲ ಅಷ್ಟೇ. ನಾನೇನೋ ಎಸ್ಪೆಷಲಿ ನಿನ್ನ ಜೊತೆ. ಇವನೇ ಗೈಸ್ ಕೆಡ್ಸ್ತಾರದು ನನ್ನ ಯಾವಾಗಲೂ. ಇವನು ಸಿದ್ದು ಅಟ್ಲೀಸ್ಟ್ ಕಾಫಿ ಕೆಡ್ಸ್ತವನೆ, ಇವನ್ನೆಲ್ಲ ಕೆಡ್ಸ್ತವನೆ, ಎಲ್ಲ ಕಡೆಯಿಂದ ಕೆಡ್ಸ್ತವನು ಗೈಸ್. ಮತ್ತು ಅಷ್ಟೇ ಸಿಗೋಣ. ವೆಂಕಿನೂ ಹೊಡ್ತವನಂತೆ. ನಾನು ಮನೆಗೆ ಹೋಗಿ ಎಷ್ಟೊಂದು ಕೆಲಸ ಆಗೋದಿದೆ. ಏನೋ ತಿರ್ಗಾ ಮಾಡೋ ಆಯ್ತು. ಆಮೇಲೆ ಯಾರಿಗೆ ಲಾಗ್ ಲಾಗ್ ಎಂಡ್ ಅಷ್ಟೇ. ಬೇಡ ಸಾಕು ಇವತ್ತಿಗೆ. ಸಾಕಲ್ಲ ಗೈಸ್, ನೀವೆಲ್ಲಿ ಸಾಕ್ತಾನೆ. ಇನ್ನೇ ಇಲ್ಲಿ ಸಾಯಂಕಾಲ ಕಂಟೆಂಟ್ ತಿರ್ಗಾ ಅದೇ ಜಾಗ, ತಿರ್ಗಾ ಅದೇ ಜನ, ತಿರ್ಗಾ ಅದೇ ಕಂಟೆಂಟ್. ಸಾಕು ಬ್ರೋ ಕಂಟೆಂಟ್ ಇವತ್ತಿಗೆ. ಟ್ರಿಪ್ ಪ್ಲಾನ್ ಮಾಡುವ. ಲಾಂಗ್ ಟ್ರಿಪ್ಪಾ? ಟ್ರಿಪ್ ಅಲ್ಲ, ಲಾಂಗ್ ಡ್ರೈವೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲ ವ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಚಿಲ್ ಮಾಡಿ. ಬಾಯ್ ಗೈಸ್.